ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಒಳ್ಳೆ ಉತ್ತಮವಾದಂಥ ಇವತ್ತು ಗಿಡದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅದು ನಾವು ಮನೆ ಒಳಗೂ ನಾವು ಇಟ್ಕೋಬೋದು. ಇದು ಒಂದು ಲಕ್ಷ್ಮಿ ಸಂಕೇತವಾಗಿರುವಂಥ ಗಿಡ ಸ್ನೇಹಿತರೆ. ಇದು ಮನೆಯಲ್ಲೇ ಇಟ್ಕೊಂಡು ನಾವು ಆರಾಮಾಗಿ ಬೆಳೆಸ್ಬೋದು. ಅದು ಯಾವ ಗಿಡ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ. ನೋಡಿ, ಇದು ಜೇಡ್ ಪ್ಲಾಂಟ್ ಅಂತ ಸ್ನೇಹಿತರೆ. ಇದು ಜೇಡ್ ಪ್ಲಾಂಟ್ ಅಂತ. ಇದು ಮನೆ ಒಳಗಡೆ ನಾವು ಆರಾಮಾಗಿ ಇಟ್ಕೊಂಡು ಬೆಳೆಸ್ಬೋದು ಸ್ನೇಹಿತರೆ. ಇದು ಒಂದು ಲಕ್ಷ್ಮಿ ಸಂಕೇತವಾಗಿರುವಂಥ ಗಿಡ ಅಂತ ಹೇಳ್ಬೋದು. ಅದೃಷ್ಟ ತರುವಂಥ ಈ ಜೇಡ್ ಪ್ಲಾಂಟ್ ಅಂತಲೂ ನಾವು ಹೇಳ್ಬೋದು ಸ್ನೇಹಿತರೆ. ಇದು ಒಂದು ಸಣ್ಣ ಪಾಟಲ್ಲಿ ನಾವು ಬೆಳೆಸ್ಬೋದು, ದೊಡ್ಡ ಪಾಟಲ್ಲಿ ನಾವು ಬೆಳೆಸ್ಬೋದು ಸ್ನೇಹಿತರೆ. ಇದಕ್ಕೇನು ಅಷ್ಟು ಬಿಸಿಲು ಏನು ಬೇಡ. ಇದಕ್ಕೆ ಸಾಕು ನಾರ್ಮಲಾಗಿ ಬಿಸಿಲು ಬಂದರೆ ಸಾಕು ಸ್ನೇಹಿತರೆ. ತುಂಬ ಬಿಸಿಲೇನು ಬೇಡ. ಇದನ್ನು ಮನೆ ಒಳಗೆ ನಾವು ಆರಾಮಾಗಿ ಇಟ್ಕೊಂಡು ಬೆಳೆಸ್ಬೋದು ಸ್ನೇಹಿತರೆ. ಇದ್ರ ಕಟ್ಟಿಂಗ್ಸಿಂದಲೂ ನಾವು ತುಂಬ ಚೆನ್ನಾಗಿ ಬೆಳೆಸ್ಬೋದು. ಭಾರಿ ಸಿಂಪಲ್ ಸ್ನೇಹಿತರೆ. ನೋಡಿ, ಈ ಥರ ಇರುತ್ತಲ್ಲ, ಈ ಥರ ಕಟ್ಟಿಂಗ್ಸನ್ನು ನಾವು ಕತ್ತರಿ ಸಹಾಯದಿಂದ ಈ ಥರ ಕಟ್ ಮಾಡಿಬಿಟ್ಟು ಈ ಥರ ಚಿಕ್ಕದಾದ ಒಂದು ಪಾಟ್ ನೋಡಿ, ಈ ಥರ ಒಂದು ಚಿಕ್ಕದಾದ ಪಾಟಲ್ಲಿ ನಾವು ಆ ಕಟ್ಟಿಂಗ್ಸ್ನ ನೆಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಇದು ದೊಡ್ಡ ಪಾಟಲ್ಲೇ ನೆಡಬೇಕು, ಚಿಕ್ಕ ಪಾಟಲ್ಲೇ ನೆಡಬೇಕು ಅಂತ ಏನೂ ಇಲ್ಲ. ಇದು ಗಿಡ ನೆಡೋದ್ರು ಭಾಳ ಸಿಂಪಲ್ ಸ್ನೇಹಿತರೆ. ಜಸ್ಟ್ ಈ ಥರ ಕಟ್ಟಿಂಗ್ಸನ್ನು ನಾವು ಕಟ್ ಮಾಡಿ ನಿಮಗೆ ಮನೆಯಲ್ಲಿ ಚಿಕ್ಕದಾದಂಥ ನಿಮ್ಮ ಮನೇಲಿ ಯಾವುದೇ ಪಾಟ್ ಇದ್ದರೂ ಕೂಡ ಆ ಪಾಟಲ್ಲಿ ಇದನ್ನು ನೆಟ್ಟಿಬಿಟ್ರೆ ಸಾಕು ಸ್ನೇಹಿತರೆ. ತುಂಬ ಚೆನ್ನಾಗೇ ಬರುತ್ತೆ. ಇದು ಬೆಳೆಸೋದು ಭಾಳ ಈಸಿ. ಇದಕ್ಕೆ ಒಂದು ದಿನಕ್ಕೆ ಒಂದು ಸಲ ನೀರು ಹಾಕಿದರೆ ಸಾಕು ಸ್ನೇಹಿತರೆ. ಇದು 3 ದಿವಸ 4 ದಿವಸ ತನಕ ಇದು ಆರಾಮಾಗಿ ಇದು ಬೆಳೆಯುತ್ತೆ. ಇದಕ್ಕೇನು ಜಾಸ್ತಿ ನೀರು ಬೇಕು ಅಂತೇಳಿಲ್ಲ. ನಾವು ನೀರು ಹಾಕೋದ್ರಿಂದ ನೀರೆಲ್ಲ ಜಾಸ್ತಿ ಎಲೆಗಳಲ್ಲೇ ಇದು ಹೀರ್ಕೊಂಡ್ಬಿಡುತ್ತೆ. ಎಲೆಗಳಲ್ಲೇ ಜಾಸ್ತಿ ನೀರನ್ನು ಹಿಡಿದಿಟ್ಕೊಂಡಿರೋದ್ರಿಂದ ನಮಗೆ ಈ ಗಿಡದ ಬಗ್ಗೆ ಅಷ್ಟೇ ನಮಗೆ ನೀರೇನು ಬೇಡ. ಒಂದು ಸಲ ಹಾಕಿದ್ರೆ ಒಂದು 3 ದಿನ ತನಕ ಇದು ಆರಾಮಾಗಿ ಇರುತ್ತೆ ಸ್ನೇಹಿತರೆ. ಇದು ಜೇಡ ಪ್ಲಾಂಟ್ ಅಂತ ಒಳ್ಳೆ ಇದು. ಈಗ ಮನಿ ಪ್ಲಾಂಟ್ ಗಿಡ ಎಲ್ಲ ಇದಾವಲ್ಲ, ಆ ರೀತಿ ಇದು ಒಂದು ಗಿಡ ಸ್ನೇಹಿತರೆ. ಇದು ತುಂಬ ಒಳ್ಳೆ ಗಿಡ. ಇದನ್ನು ನೀವು ಮನೆಯಲ್ಲೇ ಇಟ್ಕೊಂಡು ಆರಾಮಾಗಿ ಬೆಳೆಸ್ಬೋದು ಸ್ನೇಹಿತರೆ. ಹೊರಗೂ ಇಡ್ಬೋದು. ಇದನ್ನು ಯಾವ ದಿಕ್ಕಲ್ಲಿ ಇಡೋದು ಅಂತ ಒಂದು ನಮ್ಮ ಪ್ರಶ್ನೆ ಬಂದಾಗ, ಇದು ನಾವು ಮನೆಯ ಆಗ್ನೇಯ ದಿಕ್ಕಲ್ಲಿ ಇದನ್ನು ಇಡಬೇಕು. ಅಂದರೆ ನಾವು ಅಡುಗೆ ಮಾಡ್ತೀವಲ್ಲ, ಕೋಣೆ ಆಗ್ನೇಯ ದಿಕ್ಕು, ಆ ದಿಕ್ಕಲ್ಲಿ ಇದನ್ನು ಗಿಡ ಇಡೋದ್ರಿಂದ ತುಂಬ ಒಳ್ಳೆ ಆಗುತ್ತೆ ಸ್ನೇಹಿತರೆ. ಮನೆಗೆ ಒಳ್ಳೆ ಸಮೃದ್ಧಿ ಬರುತ್ತೆ. ಒಳ್ಳೆ ಗಿಡ ಚೆನ್ನಾಗೂ ಬೆಳೆಯುತ್ತೆ, ಮನೆಗೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಆದ್ದರಿಂದ ನಿಮ್ಮ ಮನೇಲಿ ಜೇಡ್ ಪ್ಲಾಂಟ್ ಇದ್ದರೆ ಆಗ್ನೇಯ ದಿಕ್ಕಿನ ಕಡೆನೇ ನೀವು ಈ ಗಿಡನ ಇಡ್ಬೋದು ಸ್ನೇಹಿತರೆ. ಆಮೇಲೆ ಮನೆ ಮುಂಭಾಗದಲ್ಲೂ ನೀವು ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಮುಂಭಾಗದಲ್ಲಿ ಇಟ್ಟರೆ ನಾವು ಡೈಲಿ ಪೂಜೆ ಮಾಡ್ತಾ ಇರ್ತೀವಲ್ಲ, ಡೈಲಿ ನಾವು ಹೊಸಲಿ ಪೂಜೆ ಮಾಡಬೇಕಾದ್ರೆ ಈ ಗಿಡಕ್ಕೂ ಒಂದು ಸ್ವಲ್ಪ ಊದಿನ ಕಡ್ಡಿ ಎಲ್ಲ ಬೆಳಗೋದ್ರಿಂದ ಇದು ಲಕ್ಷ್ಮೀ ಸಂಕೇತವಾಗಿರೋದ್ರಿಂದ ಒಳ್ಳೆಯ ಅದೃಷ್ಟ ತರುತ್ತೆ. ಆಮೇಲೆ ಮೇಲೆ ಹೇಳ್ಬೇಕಪ್ಪ ಅಂತಂದರೆ, ಇದು ಇಂಗಾಲದ ಡೈಆಕ್ಸೈಡನ್ನು ಎಳ್ಕೊಂಡ್ಬಿಟ್ಟು ಒಳ್ಳೆಯ ಆಮ್ಲಜನಕನ ಇದು ಬಿಡುಗಡೆ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಇದನ್ನು ಜಾಸ್ತಿ ಮನೇಲೇ ಇಟ್ಕೊತಾರೆ. ಇದು ಆಮ್ಲಜನಕನ ಬಿಡುಗಡೆ ಮಾಡುತ್ತೆ. ಆ ಥರ ಆಮ್ಲಜನಕ ಬಿಡುಗಡೆ ಮಾಡೋದ್ರಿಂದ ನಮಗೆ ಮನೇಲಿ ನಾವಿರೋದ್ರಿಂದ ಅದು ಉಸಿರಾಟಕ್ಕೆ ನಮಗೆಲ್ಲ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಒಳ್ಳೆ ಗಾಳಿ ಇದು ಬಿಡುಗಡೆ ಮಾಡುತ್ತೆ. ಆದ್ದರಿಂದ ಈ ಜೇಡ ಪ್ಲ್ಯಾಂಟನ್ನು ಬೆಳೆಸೋಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಭಾಳ ಸಿಂಪಲಾಗಿ ನಾವು ಈ ಪ್ಲ್ಯಾಂಟ್ನ ಬೆಳೆಸ್ಬೋದು. ಒಂದು ಸತಿ ನೀರು ಹಾಕಿದರೆ 3 ದಿನ ತನಕ ನಮಗೆ ನೀರು ಹಾಕಬೇಕು ಅನ್ನೋ ಒಂದು ಟೆನ್ಷನ್ನು ಇರೋದಿಲ್ಲ ಸ್ನೇಹಿತರೆ. ಕಟ್ಟಿಂಗ್ಸು ಅಷ್ಟೇ, ಬೆಳೆಯೋದಂತೂ ತುಂಬ ಈಸಿ. ತೋರಿಸ್ಕೊಟ್ಟಂಗಿರ್ತಾರೆ ಎಲ್ಲ ಕಟ್ಟಿಂಗ್ಸ್ಗಳು. ತುದಿಲಿ ನಮಗೆ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಕಟ್ ಮಾಡಿಬಿಟ್ಟು ಒಂದು ಸಣ್ಣ ಪಾಟಲ್ಲಿ ಇಟ್ಟು ಕೂಡ ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಬೆಳೆಯುತ್ತೆ. ಹಾಲಲ್ಲಿ ಎಲ್ಲಾದರೂ ಇಡ್ಬೋದು. ಮೇನು ಆಗಲಿ ದಿಕ್ಕಲ್ಲಿ ಇಟ್ಟರೆ ತುಂಬ ಒಳ್ಳೆಯದು. ಮನೆ ಬಾಗಿಲು ಮುಂದೆ ಇಟ್ಟರೂ ತುಂಬ ಒಳ್ಳೆಯದು ಸ್ನೇಹಿತರೆ. ಇದು ಮನಿ ಪ್ಲಾಂಟ್ ಗಿಡ ಥರನೇ ಇದು ಕೆಲಸ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಇದು ಬೆಳೆಸೋದು ಭಾಳ ಸಿಂಪಲಾಗಿ ಬೆಳೆಸ್ಬೋದು ಸ್ನೇಹಿತರೆ. ಜೇಡ ಪ್ಲ್ಯಾಂಟನ್ನು ಇದು ನೋಡೋದು ಬಿಡಪ್ಪ, ಇದೇನೋ ಒಂಥರ ಕಾಡು ಗಿಡ ಥರ ಅಂತ ಕೆಲವರಿಗೆ ಗೊತ್ತಿರೋದಿಲ್ಲ. ಇದು ನೋಡಿಬಿಟ್ಟು ನರ್ಸರಿಗಳಲ್ಲೆಲ್ಲ ಹಾಗೆ ಬಂದುಬಿಡ್ತಾರೆ. ಈ ಗಿಡ ನಿಮಗೆ ಎಲ್ಲಿ ಸಿಕ್ಕಿದ್ರು ಕೂಡ ನೀವು ತೊಗೊಂಬನ್ನಿ. ಅಕಸ್ಮಾತ್ ನಿಮಗೇನಾದ್ರು ಈ ಗಿಡ ತರೋಕ್ಕಾಗಲಿಲ್ಲ ಅಂದರೆ, ಯಾರ್ದಾರ ಮನೆಯಲ್ಲಿ ಈ ಗಿಡ ಇದ್ದರೆ ಜಸ್ಟ್ ಈ ಥರ ಒಂದು ಕಟ್ಟಿಂಗ್ಸ್ ತೊಗೊಂಬಂದು ನೀವು ಅವ್ರು ಕೇಳಿದರೆ ಕೊಡ್ತಾರೆ. ಈ ಥರ ಕಟ್ಟಿಂಗ್ಸ್ ತೊಗೊಂಬಂದು ಬೆಳೆಸಿದ್ರೆ ಸಾಕು ಸ್ನೇಹಿತರೆ. ತುಂಬ ಬಂದುಬಿಡುತ್ತೆ. ಕಟ್ಟಿಂಗ್ಸಿಂದಲೇ ತುಂಬ ಬೆಳೆಯುತ್ತೆ ಈ ಗಿಡ ಬೆಳೆಸೋದು ನಮಗೇನು ಅಷ್ಟೇನು ಕಷ್ಟ ಆಗಲ್ಲ. ಈ ಗಿಡ ಕಂಡರೆ ಕಟ್ಟಿಂಗ್ಸ್ ತೊಗೊಂಬಂದು ನೀವು ಆರಾಮಾಗಿ ಬೆಳೆಸ್ಬೋದು. ಭಾಳ ಸಿಂಪಲಾಗಿ ಬೆಳೆಯುವಂಥ ಒಂದು ಒಳ್ಳೆ ಗಿಡ ಸ್ನೇಹಿತರೆ. ಸಿಂಪಲಾಗಿ ಬೆಳೆಯುವಂಥ ಗಿಡ ಇದನ್ನು ಅದಕ್ಕೆ ಅಂತ ನಾನು ಹೇಳ್ತಿದ್ದೀನಿ. ಈ ಗಿಡ ಸಿಕ್ಕರೆ ನಿಮಗೆ ದಯವಿಟ್ಟು ನೀವು ತೊಗೊಂಬಂದು ಗಿಡನ ಬೆಳೆಸಿ, ನಿಮಗೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ನೋಡಿ, ನನಗೆ ಗೊತ್ತಿರೋಂಥ ಬಗ್ಗೆ
ಈ ಥರ ನೋಡಿ ನನಗೆ ಗೊತ್ತಿರೋಷ್ಟು ಈ ಜೇಡ್ ಪ್ಲಾಂಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ತಿಳಿಸ್ಕೊಟ್ಟಿದ್ದೀನಿ ನೋಡಿ. ನಿಮಗೆ ಈ ಗಿಡ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ನಿಮಗೆ ಸಿಕ್ಕರೆ ಈ ಗಿಡನ ತಪ್ಪದೇ ನೀವು ತೊಗೊಂಬಂದು ಬೆಳೆಸಿ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ, ಒಳ್ಳೆಯದು ಆಗುತ್ತೆ ಮನೆಗೆ ಅಲ್ವಾ. ಈ ಥರ ಒಳ್ಳೊಳ್ಳೆ ಗಿಡನ ಬೆಳೆಸೋದ್ರಿಂದ ನಮಗೂ ಒಂಥರ ಖುಷಿ ಆಗುತ್ತೆ, ಮನೆಗೂ ಒಳ್ಳೆಯದು ಆಗುತ್ತೆ ಸ್ನೇಹಿತರೆ. ದಿನ ಬೆಳಗ್ಗೆ ಎದ್ದ ತಕ್ಷಣ ನಾವು ಹಸಿರುವಾಗಿರುವಂಥ ಒಂದು ಗಿಡಗಳನ್ನು ನಾವು ಮನೆಯಲ್ಲೇ ಇಟ್ಕೊಂಡು ನೋಡೋದ್ರಿಂದ ನಮಗೂ ಮನಸ್ಸಿಗೆ ಖುಷಿ ಅನಿಸುತ್ತೆ, ಏನೋ ಒಂಥರ ಖುಷಿ ಬರುತ್ತೆ ಸ್ನೇಹಿತರೆ. ಆದ್ದರಿಂದ ಈ ಜೇಡ್ ಪ್ಲಾಂಟ್ ಬಗ್ಗೆನ ನಾನು ನಿಮಗೆ ಗೊತ್ತಿರೋಷ್ಟು ತಿಳಿಸಿದ್ದೀನಿ ಸ್ನೇಹಿತರೆ. ನೋಡಿ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್.